ನಾವೀಗ ಮನೆಗೆ ಹೋಗ್ತಿದ್ದೇವೆ ಮಂಗಳೂರಿಗೆ. ಆಗ ಇದು ಆನೆ ರೋಡ್ ಜಸ್ಟ್ ಕ್ರಾಸ್ ಮಾಡಿದಷ್ಟು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೀಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಫೈನಲಿ ಊಟಿ ಟ್ರಿಪ್ ಆಗಿ ಈಗ ಮಂಗಳೂರು ಕಡೆ ನಾವು ಹೋಗ್ತಾ ಇದ್ದೀವಿ. ನಾವು 6:30ಗೆ ಅಲ್ಲೇ ನಾನು ಹೊರಟಿದ್ದೇವೆ, ಯಾಕೆಂದರೆ ನಮಗೆ ಮಂಗಳೂರಿಗೆ ರೀಚ್ ಆಗಬೇಕು ಬೇಗ. ಅದಕ್ಕೋಸ್ಕರ ಆನ್ ದಿ ವೇಲಿ ಹೋಗುವಾಗ ಫುಲ್ ಫಾಗ್ ಕಾಣ್ತಾ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಬೆಳಿಗ್ಗೆ ನಾವು ಟ್ರಾವೆಲ್ ಮಾಡುವಾಗ. ಆ್ಯಂಡ್ ದೆನ್ ನಾವು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಹಸಿವಾಗ್ತಿತ್ತು. ನಾವು ನೋಡ್ತಾ ಇದ್ವಿ ಯಾವುದಾದ್ರೂ ಹೋಟೆಲೆಲ್ಲ ಓಪನ್ ಉಂಟಾ ಇಲ್ವಾ ಅಂತ. ಬಟ್ ದೆನ್ ಫೈನಲಿ ಯಾವುದು ಹೋಟೆಲ್ ನಮಗೆ ಸಿಗಲಿಲ್ಲ. ಲಾಸ್ಟಿಗೆ ಒಂದು ಚಿಕ್ಕದೊಂದು ಗೂಡು ಅಂಗಡಿ ಸಿಕ್ಕಿದೆ, ಅದಕ್ಕೆ ನಾವು ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಈಗ ಬನ್ನಿ ಹೋಗುವ. ಏನೆಲ್ಲ ಐಟಮ್ಸ್ ಉಂಟು, ಟೇಸ್ಟ್ ಎಲ್ಲ ಹೇಗೆ ಉಂಟು, ಬಟ್ ನಾವು ಇಲ್ಲಿ ಸೀನರಿ ನೋಡುವಾಗ ಇಟ್ ಈಸ್ ರಿಯಲಿ ವೆರಿ ವೆರಿ ಆಸಮ್. ನಾವು ಮಕ್ಕಳಿಗೆಲ್ಲ ಕಲಿಸ್ತೇವೆ ಫಾರ್ಮಿಂಗ್ ಮೆಥಡ್ಸ್ ಎಲ್ಲ, ಇದೆಲ್ಲ ಇಲ್ಲಿ ನೋಡಬಹುದು ಊಟಿಯಲ್ಲಿ. ಆ್ಯಂಡ್ ದೆನ್ ಇಟ್ ಈಸ್ ರಿಯಲಿ ವೆರಿ ಗುಡ್. ನಾವೀಗ ಫಸ್ಟ್ ಟೈಮ್ ಈ ಥರ ಗೂಡಂಗಡಿಯಲ್ಲಿ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಬರ್ತಾ ಇದ್ದೀವಿ. ಬಟ್ ಇದು ಒಳ್ಳೇದಿರ್ಬೋದು, ತುಂಬ ಒಳ್ಳೇದಿರ್ಬೋದು. ಜೋಳ ಉಂಟು ಇಲ್ಲಿ, ಆ್ಯಂಡ್ ದೆನ್ ಇಲ್ಲಿ ಡಿಫ್ರೆಂಟ್ ಐಟಮ್ಸ್ ಕೂಡ ಉಂಟು. ನೀವು ನೋಡ್ತಾ ಇದ್ದೀವಿ. ಈಗ ತುಂಬ ಹಸಿವು ಆಗ್ತಾ ಉಂಟು ನನಗೆ. ಈಗ ಬಿಸಿ ಬಿಸಿ ಏನಾದರೂ ತಿನ್ನಲಿಕ್ಕೆ ಬೇಕು. ಬನ್ನೀಗ ಅಜ್ಜಿ ಹತ್ರ ಕೇಳುವ ಏನೆಲ್ಲ ಐಟಮ್ಸ್ ಉಂಟು ಅವ್ರ ಹತ್ರ ಅಂತ. ನನ್ನದೊಂದು ಹುಡುಗ ಮಂಗಳೂರಲ್ಲಿ ಅವನೇ, ತಂಗಿ ಮಗ ಕಾರು ಮಂಗಳೂರು ಹೊಸೂರು 20,000 ರೂಪಾಯಿ ಅಕ್ಕ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಟ್ ಪೈಕಾರ ಫಾಲ್ಸ್ಗೆ. ಪೈಕಾರ ಊಟಿ ಮೈಸೂರು ರೋಡಲ್ಲಿ. ನಾವೀಗ ಮನೆಗೆ ಹೋಗ್ತಿದ್ದೇವೆ ಮಂಗಳೂರಿಗೆ. ಆಗ ಇದು ಮೈಸೂರು ರೋಡಲ್ಲಿ ಹೈವೇ ಅಲ್ಲಿ ಒಂದು ಗೂಡಂಗಡಿ ಸಿಕ್ಕಿತ್ತು, ಅಲ್ಲಿ ನಾವು ಬಂದ್ವಿ ಬ್ರೇಕ್ಫಾಸ್ಟಿಗೆ. ಸೊ ಬ್ರೆಡ್ ಆಮ್ಲೆಟ್ ತಿಂದಾಯಿತು. ಈಗ ಖಾಲಿ ಆಮ್ಲೆಟ್ ತಿಂತಾ ಇದ್ದೇನೆ, ಹಸಿವು ಆಗ್ತಾ ಉಂಟು. ಸೊ ಇಲ್ಲಿ ನೋಡ್ತಿದ್ದೀರಿ ಅಲ್ಲ, ಇಲ್ಲಿ ಫುಲ್ಲು ಕ್ಯಾರೆಟ್ ಇದೆ, ಎಸ್ಟೇಟ್ ಉಂಟು, ತುಂಬ ಒಳ್ಳೆದುಂಟು, ಹಣ ಮಾಡ್ಬೋದು. ಬ್ರೇಕ್ಫಾಸ್ಟಲ್ಲಿ ಆಗಿ ನಾವೀಗ ಹೋಗ್ತಾ ಇದ್ದೀವಿ ಆನ್ ದ ವೇ ಟು ಮ್ಯಾಂಗ್ಳೂರ್. ನಾವು ಹೋಗೋದೀಗ ಬಂಡೀಪುರ ರೋಡಲ್ಲಿ. ಸೊ ಆನ್ ದ ವೇಲಿ ಹೋಗುವಾಗ ನಿಮಗೆ ಇದು ಸೀನರಿ ಒಂದು ಕಾಣ್ತದಲ್ಲ, ದೊಡ್ಡದೊಂದು ಸ್ಟೋನ್ ಕಾಣ್ತದೆ. ಆ್ಯಂಡ್ ನಮಗೆ ಇನ್ನೊಂದೀಗ ಟೂರಿಸ್ಟ್ ಸ್ಪಾಟ್ ಕೂಡ ನೋಡಬಹುದು, ಇಲ್ಲಿ ಶೂಟಿಂಗ್ ಎಲ್ಲ ಆಗ್ತದೆ. ನಾನು ತುಂಬ ಈಗರಾಗಿ ನಾನು ಹೋಗ್ತಾ ಇದ್ದೇನೆ. ನಿಮಗೆ ಈ ಕಡೆ ಬರುವಾಗ ನಿಮಗೆ ಒಂದು ಪೈನ್ ಫಾರೆಸ್ಟ್ ಸಿಗುತ್ತೆ ಅಂತ ಹೇಳಿದೆ. ಇದೇ ಆ ಪೈನ್ ಫಾರೆಸ್ಟ್. ಇಲ್ಲಿ ಶೂಟಿಂಗ್ ಎಲ್ಲ ನಡೀತದೆ ಅಂತ ಹೇಳ್ತಾರೆ. ಲಾಟ್ ಆಫ್ ಟೂರಿಸ್ಟರ್ಸ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ವೆಹಿಕಲ್ಸ್ ಎಲ್ಲ. ಸೊ ಇಟ್ಸ್ ರಿಯಲಿ ವೆರಿ ನೈಸ್. ನಾವಿಲ್ಲಿ ಇಲ್ಲಿಲ್ಲ, ಯಾಕೆಂದರೆ ವಿ ಹ್ಯಾಡ್ ಟು ರೀಚ್ ಮ್ಯಾಂಗ್ಳೂರ್ ವೆರಿ ಅರ್ಲಿ. ಮತ್ತು ನೋಡುವಾಗ ತುಂಬ ರಶ್ ಕೂಡ ಇತ್ತು. ಇಟ್ ವಾಸ್ ಸಿಂಪಲ್, ಜಸ್ಟ್ ಅ ಪೈನ್ ಟ್ರೀ, ಬಟ್ ಇಟ್ ವಾಸ್ ರಿಯಲಿ ನೈಸ್, ಬ್ಯೂಟಿಫುಲ್ ಸೀನರಿ ಆಗಿತ್ತು. ಆ್ಯಂಡ್ ದಟ್ಸ್ ವೈ ವಿ ಜಸ್ಟ್ ವೆನ್ ಥ್ರೂ ಇನ್ ದ ಮಿಡಲ್ ಆಫ್ ದಿಸ್ ಫಾರೆಸ್ಟ್. ಮತ್ತು ನಾವು ಆಲ್ಮೋಸ್ಟ್ ಈಗ ನಾವು ರೀಚ್ ಆಗ್ತಾ ಇದ್ದೇವೆ. ಇಟ್ ಈಸ್ ಟು ದಿ ಎಕ್ಸಿಟ್ ಪಾಯಿಂಟ್ ಆಫ್ ಮಧುಮಲೈ ಟೈಗರ್ ರಿಸರ್ವ್. ದಿಸ್ ಇಸ್ ದ ಟೈಗರ್ ರಿಸರ್ವ್. ಫಸ್ಟ್ ಟೈಮ್ ನಾವು ಎಂಟರ್ ಮಾಡ್ತಾ ಇದ್ದೇವೆ. ಆ್ಯಂಡ್ ದೆನ್ ವಿ ಆಲ್ ಆರ್ ದೇರ್ ಟುಗೆದರ್. ಹೋಪ್ಫುಲಿ ನಮಗೆ ಟೈಗರ್, ಲಯನ್ ಮತ್ತು ಎಲಿಫೆಂಟ್ಸ್ ಎಲ್ಲ ಸಿಗ್ತದೆ ಅಂತ ನೋಡಲಿಕ್ಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗುವಾಗ ಯು ಎಕ್ಸ್ಪೆಕ್ಟ್ ಥಿಂಗ್ಸ್ ಅಲ್ಲ. ಸೊ ನೀವು ಕೂಡ ಇಲ್ಲಿ ಬನ್ನಿ. ಇದು ನೆಕ್ಸ್ಟ್ ನಮಗೆ ಬಂಡೀಪುರ ಸಿಗುತ್ತೆ. ಸೊ ಫಸ್ಟ್ ಇಸ್ ಮಧುಮಲೈ ಆ್ಯಂಡ್ ದೆನ್ ವಿ ಗೋ ಟು ಬಂಡೀಪುರ. ನಮಗೆ ಫಸ್ಟ್ ಆ್ಯನಿಮಲ್ ಸ್ಪಾಟೆಡ್ ಡಿಯರ್ ನಮಗೆ ಕಂಡಿತು. ಸೊ ವಿ ಆರ್ ರಿಯಲಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ವೆರಿ ಹ್ಯಾಪಿ. ಓಕೆ, ಒಂದು ಆ್ಯನಿಮಲ್ ನಮಗೆ ಈಗ ನೋಡಲಿಕ್ಕೆ ಸಿಕ್ತು. ಹೋಪ್ಫುಲಿ ವಿ ಸಿ ಸಮಥಿಂಗ್ ಡಿಫ್ರೆಂಟ್ ಆಲ್ಸೋ. ಅಲ್ಲಿ ಎಲಿಫೆಂಟ್ ಕಾಣ್ತಾ ಉಂಟಲ್ಲ, ಅಲ್ಲಿ ಆ ಕಡೆ ಇದು ಉಂಟು. ಹೌದು, ಸುಮ್ಮನೆ ನಿಂತಿದೆ ಅದು.
ಆನೆ ಆನೆ ಉಂಟು, ಮರಿಯಾನೆ ಮರಿಯಾನೆ. ಒಂದು ನಮಗೆ ಎಲಿಫೆಂಟ್ ಕಂಡಿದ್ದು ಆನೆ ಮರಿ. ಸೊ ಇನ್ನೊಂದು ದೊಡ್ಡದೊಂದು ಆನೆ ಸಿಗಲಿಕ್ಕೆ ಒಂದು ಪ್ರೇ ಮಾಡ್ತೇವೆ. ನೋಡಿ ಇಲ್ಲೊಂದುಂಟು. ಆಸಮ್. ಅದು ಕ್ರಾಸ್ ಎಲ್ಲ ರೋಡೆಲ್ಲ ಕ್ರಾಸ್ ಆಗುವಾಗ ಅದು ಖುಷಿ ಆಗ್ತಿದೆ, ಬಟ್ ಅಟ್ ಟೈಮ್ಸ್ ತುಂಬ ರಿಸ್ಕ್ ಕೂಡ. ಸೊ ಇಲ್ಲಿ ಒಂದು ನಿಂತಿದ್ದು ಸೈಲೆಂಟ್ ಆಗಿ. ಸ್ಲೋ ಆಗಿ ಹೋಗ್ತಾ ಇದ್ವಿ, ಯಾಕೆಂದರೆ ಆ್ಯನಿಮಲ್ಸ್ ಎಲ್ಲ ನೋಡಲಿಕ್ಕೆ ಬೇಕಂತ. ಬಟ್ ದೆನ್ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ನಮಗೆ ಹಾಲ್ಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ಇಟ್ ಇಸ್ ಟು ಡೇಂಜರಸ್. ವೈಲ್ಡ್ ಆ್ಯನಿಮಲ್ಸ್ ಉಂಟು. ಬಟ್ ಹೋಗುವಾಗ ಇನ್ನೊಂದು ನಮಗೆ ಎಲಿಫೆಂಟ್ ಕಂಡಿದ್ದು. ಇಟ್ ಈಸ್ ದ ಬಿಗ್ ಒನ್. ಅದಾದಮೇಲೆ ಅಲ್ಲೆಲ್ಲ ತುಂಬ ಜನರೆಲ್ಲ ಇದ್ದರು, ಫಾರೆಸ್ಟ್ ಆಫೀಸರೆಲ್ಲ ಇದ್ದರು. ಅದಕ್ಕೆ ನಮಗೆ ಬೇಗ ಹೋಗಲಿಕ್ಕೆ ಅವ್ರು ಹೇಳಿದ್ರು. ಸೊ ದ್ಯಾಟ್ಸ್ ವೈ ಜಸ್ಟ್ ಮೂವ್ ಫಾರ್ವರ್ಡಲ್ಲಿ ಬರುವಾಗ ಇನ್ನೊಂದ್ಸತಿ ಈ ಫೌಂಡ್ ಸ್ಪಾಟೆಡ್ ಡಿಯರ್ಸ್ ಅಲ್ಲಿ ಕಾಮನ್ ಅಂತ ಅನ್ನಿಸ್ತದೆ, ಯಾಕಂದರೆ ಎವ್ರಿವೇರ್ ವಿ ಫೌಂಡ್ ಸ್ಪಾಟೆಡ್ ಡಿಯರ್ಸ್. ಬಟ್ ಇಟ್ ವಾಸ್ ರಿಯಲಿ ಹ್ಯಾಪಿ, ವಿ ವೇರ್ ರಿಯಲಿ ಹ್ಯಾಪಿ. ಯಾಕೆಂದರೆ ಕಿಯನ್ಗೆ ಸಹ ನಮಗೆ ಹೇಳಲಿಕ್ಕೆ ಖುಷಿ ಆಯಿತು, ನೋಡಿ ಇದು ಒಂದು ಡಿಯರ್ ಅಂತ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಶೋ ಸಮಥಿಂಗ್ ದಟ್ ಈಸ್ ರಿಯಲ್, ರೈಟ್? ತೀನದು ಸ್ಲೋ ಕರಿತೀವಿ. ನಮಗೆ ಇಲ್ಲಿ ರೋಡಲ್ಲಿ ಮಂಕೀಸ್ ಎಲ್ಲ ಸಿಕ್ಕಿತ್ತು. ಬಟ್ ಒನ್ ಥಿಂಗ್ ಏನಂದರೆ ಅದು ವೆಹಿಕಲ್ ಮೇಲೆಲ್ಲ ಜಂಪ್ ಮಾಡ್ತದೆ. ಸೊ ವಿ ಹ್ಯಾವ್ ಟು ಬಿ ರಿಯಲಿ ವೆರಿ ಕೇರ್ಫುಲ್. ಬಟ್ ಖುಷಿ ಆಗ್ತದೆ ಆ್ಯನಿಮಲ್ಸ್ ಎಲ್ಲ ನೋಡುವಾಗ. ನೋಡಿ ಇಲ್ಲಿ ನೋಡಿ ಎಲ್ಲ ಅದು ಟೆಂಪೋಯಿಂದ ಎಲ್ಲ ತೆಗಿತಾ ಉಂಟು. ಸೊ ದ್ಯಾಟ್ ಈಸ್ ಒನ್ ರಿಸ್ಕ್. ಅದಕ್ಕೆ ನಾವು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ವಿ, ಯಾಕೆಂದರೆ ಅವ್ರು ಹೇಳಿದರು ಕೆಲವು ಸರಿ ಸಡನ್ನಾಗಿ ಒಳಗೆ ಬಂದು ಜಂಪ್ ಮಾಡಿ ಎಲ್ಲ ತೆಕ್ಕೊಂಡು ಹೋಗ್ತದೆ ಅಂತ. ದಟ್ಸ್ ರಿಯಲಿ ವೆರಿ ಕೇರ್ಫುಲ್. ಮುದುಮಲೈ ನ್ಯಾಷನಲ್ ಪಾರ್ಕಲ್ಲಿ ನಮಗೆ ಟೈಗರ್ ರಿಸರ್ವಲ್ಲಿ ನಮಗೆ ತುಂಬ ಎಲಿಫೆಂಟ್ಸ್ ಎಲ್ಲ ಸಿಕ್ತು. ಬಟ್ ಟೈಗರ್ಸ್ ನಮಗೆ ಸಿಗಲಿಲ್ಲ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಬಟ್ ದೆನ್ ವಿ ಫೌಂಡ್ ಲಾಟ್ ಆಫ್ ಎಲಿಫೆಂಟ್ಸ್, ಡಿಯರ್ ಮತ್ತು ಮಂಕೀಸ್. ಆ್ಯಂಡ್ ದೆನ್ ಫೈನಲಿ ಈಗ ನಾವು ವೇಟ್ ಮಾಡ್ತಾಯಿದ್ವಿ ವೆನ್ ವಿ ವಿಲ್ ರೀಚ್ ಟು ದಿ ಅದರ್ ವೇ, ದಟ್ ಈಸ್ ಬಂಡೀಪುರ, ವಿಚ್ ಬಿಲಾಂಗ್ಸ್ ಟು ಕರ್ನಾಟಕ. ಕಾಣ್ತುಂಟು ಇನ್ನೊಂದು ನಮಗೆ ಎಲಿಫೆಂಟ್ ನೋಡಲಿಕ್ಕೆ ಸಿಕ್ತು. ಬಟ್ ದೆನ್ ಹೋಪ್ಫುಲಿ ಐ ವಾಂಟ್ ಇಟ್ ಟು ಪಾಸ್ ದ ರೋಡ್. ಬಟ್ ಹಾರರ್ ಎಲ್ಲ ಸೀನ್ ನಮಗೆ ಬೇಡ. ಐ ಜಸ್ಟ್ ವಾಂಟ್ ಟು ಸಿ ಇಟ್ ವೆರಿ ಕ್ಲೋಸ್. ಬಟ್ ದೇರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್. ಇದೆಲ್ಲ ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಮುಂದೆ ಬೇರೆ ಆ್ಯನಿಮಲ್ಸ್. ಬೇಸಿಕಲಿ ಐ ಜಸ್ಟ್ ವಾಂಟ್ ಟು ಸಿ ಟೈಗರ್, ನೋಡುವ ಸಿಗ್ತದಾ ಇಲ್ವಾ ಅಂತ. ಬಿಕಾಸ್ ಇನ್ ಸಮ್ ಟೈಮ್ ನಾವೀಗ ತುಂಬ ಜರ್ನಿ ತುಂಬ ಉಂಟು ಮಧುಮಲೈ ಟು ಬಂಡೀಪುರಗೆ ಹೋಗಲಿಕ್ಕೆ. ಬಟ್ ದೆನ್ ಹೋಪ್ಫುಲಿ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ನಿಯರ್ ಟು ಬಂಡೀಪುರ. ಸೊ ಇಲ್ಲಿ ಸ್ಪಾಟೆಡ್ ಡಿಯರ್ ಒಂದು ಕಂಡಿದ್ದು. ನೋಡಿ ಇದೊಂದು ಆನೆ ರೋಡ್ ಕ್ರಾಸ್ ಅದಷ್ಟೇ. ಬಟ್ ದೆನ್ ವಿ ಫಾರ್ಗಾಟ್ ಟು ಟೇಕ್ ವಿಡಿಯೋ. ಅನ್ಎಕ್ಸ್ಪೆಕ್ಟೆಡ್ಲಿ ಇದು ಕ್ರಾಸ್ ಆಯಿತು. ನಮ್ಮ ಕಾರಿನ ಮುಂದೆ ಒಂದು ಟೆಂಪೋ ಇತ್ತು. ಇದು ಆನೆ ರೋಡ್ ಜಸ್ಟ್ ಕ್ರಾಸ್ ಮಾಡಿದಷ್ಟೇ. ಈಗ ಫೈನಲಿ ನನಗೆ ಆನೆ ನೋಡಲಿಕ್ಕೆ ಸಿಕ್ತು. ನೋಡಿ ಹೇಗೆ ನೋಡ್ತಾ ಉಂಟು ನೋಡಿ. ಬಟ್ ಐ ವಾಸ್ ರಿಯಲಿ ಹ್ಯಾಪಿ. ನನಗೆ ಕೂಡ ನೋಡಲಿಕ್ಕೆ ಸಿಕ್ತು. ದೆನ್ ನಾವು ತುಂಬ ಡಿಸ್ಟರ್ಬ್ ಮಾಡಲಿಲ್ಲ. ವಿ ಜಸ್ಟ್ ಹಾಲ್ಟೆಡ್ ದೇರ್. ಈ ಟೈಗರ್ ಎಲ್ಲ ಹಾಕಿದ್ದಾರೆ, ಫುಲ್ ಟೈಗರ್ ಕೂಡ ಸಿಗ್ಬೋದು. ವೆಹಿಕಲ್ಸ್ ಕೆಲವು ಸರಿ ಫಾಸ್ಟ್ ಹೋಗ್ತದೆ. ಬಟ್ ದೆನ್ ಬೇಸಿಕಲಿ ದೇ ಸೇಸ್ ಟು ಗೋ ಸ್ಲೋಲಿ. ತುಂಬ ಜನರು ಅಂದರೆ ಈ ಏರಿಯಾದವರಿಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. And then I think there is safari also in certain areas. Tiger safari ಬಂಡೀಪುರದಲ್ಲಿ ಉಂಟು. ನೋಡಿ this is a different sort of monkeys we found on the road. ನೋಡಿ ಇಲ್ಲಿ ಮುಜ್ಜು ಮುಜ್ಜು ಅಂತ ಹೇಳ್ತೇವೆಲ್ಲ ನೋಡಿ. So, ತುಂಬ ಮುಜ್ಜು ಉಂಟು ಇಲ್ಲಿ. ಇದು ಇನ್ನು ಬಂಡೀಪುರ, ನಮ್ದು ಕರ್ನಾಟಕ ಬಾರ್ಡರ್ ಬಂತಿಲ್ಲಿ. ತಮಿಳ್ನಾಡಿದ್ದು ಮುಗೀತು ಇವಾಗ. ಇಲ್ಲಿ ಒಂದು ಟೈಗರ್ ಉಂಟು, ಫೋಟೋ ಮಾತ್ರ. आम्ही त्यांची गाडी गाव सोडण्याची आता आमकां हांगा रावयतात बरें. ಈಗ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. लघु वाहन 20 रुपये हांगा पार्किंग आसता. हें आसा 20 रुपीस जाता. हे आनी व्हडले रान वा ಇದು आमचे. ಸೂಪರ್
ನೋಡಿ ಹೇಗುಂಟು ನೋಡಿ. ಮೇಲೆ ಒಂದು ಚಿರತೆ ಉಂಟು, ಒಂದು ಹುಲಿ ಉಂಟು, ಅಲ್ಲಿ ಆನೆ ಕೂಡ ಉಂಟು, ಕಾಟಿ ಕೂಡ ಉಂಟು. ಮತ್ತೊಂದು ಮರದಲ್ಲಿ ಕೂತಿದ್ದು ನೋಡಿ ಇಲ್ಲಿ. ಕರ್ನಾಟಕದ ಜಿಂಕೆ ನೋಡಿ, ಇಲ್ಲಿ ಕರ್ನಾಟಕದ ಜಿಂಕೆ ಇಲ್ಲಿ ಉಂಟು. ಕರ್ನಾಟಕದಲ್ಲಿ ಚಂದ ಚಂದ ಸಣ್ಣ ಸಣ್ಣ ಮರಿ ಉಂಟು. ಕರ್ನಾಟಕದ ಜಿಂಕೆಗಳು ಜಿಂಕೆ. ನಾವು ಟ್ರಾವೆಲ್ ತುಂಬ ಮಾಡಿದ್ವಿ, ಬಟ್ ವಿ ಜಸ್ಟ್ ಗಾಟ್ ಒಂದು ಎಲಿಫೆಂಟ್ ಮಾತ್ರ ನಮಗೆ ಇಲ್ಲಿ ಕಂಡಿದ್ದು ಬಂಡೀಪುರದಲ್ಲಿ. ಬಟ್ ದೆನ್ ಅದರ್ ಪ್ಲೇಸಸ್ ವಿ ಜಸ್ಟ್ ಫೌಂಡ್ ದ ಸ್ಪಾಟೆಡ್ ಡಿಯರ್. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಐ ಥಿಂಕ್ ದೆರ್ ಇಸ್ ಸಫಾರಿ. ಐ ಥಿಂಕ್ ಇಟ್ಸ್ ಅ ಸಫಾರಿ ಪ್ಲೇಸ್ ಹಿಯರ್. ರಾತ್ರಿ ಏತೇಲಿ ಒಬ್ಬ ರಾತ್ರಿ ಅಷ್ಟೇ ಅಲ್ಲಿ ಏನು ಟೈಗರ್ ರಿಸರ್ವ್ ಎಂತ ಬಂಡೀಪುರ ಟೈಗರ್ ರಿಸರ್ವ್ ಎಲ್ಲ ಇಲ್ಲಿ ಅಲೌಡ್ ಉಂಟು. ಬಟ್ ನಾವು ಆ ದಿವಸ ಪಾಸ್ ಆಗುವಾಗ ಎಲ್ಲ ಕ್ಲೋಸ್ ಆಗಿತ್ತು. ಯಾಕಂದರೆ ಗೊತ್ತಿಲ್ಲ, ಮೇನ್ ರೀಸನ್ ನಮಗೆ ಗೊತ್ತಿಲ್ಲ. ಬಟ್ ದೆನ್ ಲೇಟರ್ ನಾವು ಜಸ್ಟ್ ಫೈಂಡ್ ಔಟ್ ಮಾಡುವಾಗ ಮೇ ಬಿ ದ ಟೈಗರ್ ಹ್ಯಾವ್ ಅಟ್ಯಾಕ್ಟ್ ಅಂತ ಹೇಳಿದ್ರು. ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅದು ಕ್ಲೋಸ್ ಇತ್ತು ಸಫಾರಿ. ಸೊ ವಿ ಜಸ್ಟ್ ಹ್ಯಾಡ್ ಟು ಮೂವ್ ಆನ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಬಂಡೀಪುರ ಎಲ್ಲ ನೋಡಿ ಆದಮೇಲೆ ನಾವು ಆನ್ ದ ವೇಲಿ ನಾವು ಚಾ ಎಲ್ಲ ಕುಡಿದು ಆನ್ ದ ವೇಲಿ ಜಸ್ಟ್ ಚಹಾ ಕುಡಿಯುವಾಗ ಅಲ್ಲಿ ಒಂದು ಸನ್ಫ್ಲವರ್ ಗಾರ್ಡನ್ ನಮಗೆ ಕಂಡಿತ್ತು. ತುಂಬ ಜನರು ಹೋಗ್ತಾಯಿದ್ರು. ಐ ವಾಸ್ ಆಲ್ಸೋ ಎಕ್ಸೈಟೆಡ್. ಸೊ ದೆನ್ ನಾನು ಹೇಳಿದೆ ನನ್ನ ಹಸ್ಬೆಂಡ್ ಹೊತ್ತಿಗೆ, ಪ್ಲೀಸ್ ಹೋಗಿ ಜಸ್ಟ್ ಒಂದು ರೀಲ್ಸ್ ಮಾಡೋ, ಇಲ್ಲಾದರೆ ಒಂದು ಡ್ಯಾನ್ಸ್ ಯಾ ಕ್ಲಿಪ್ಸ್ ಅಟ್ಲೀಸ್ಟ್ ನಾವು ಪಿಕ್ಚರ್ಸ್ ಅಟ್ಲೀಸ್ಟ್ ತಗೊಳ್ಳಿ. ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಚ್ ಅ ಲಾಟ್ ಆಫ್ ಸನ್ಫ್ಲವರ್ಸ್ ಓವರ್ ಹಿಯರ್. ಆನ್ ದ ವೇಲಿ ನಿಮಗೆ ಸಿಗ್ತದೆ. I felt really very happy. So it is very bright, beautiful. Please visit ಮಾಡಿ. It's on the way ಅಲ್ಲಿ. ನನಗೆ ಲೊಕೇಶನ್ ಪ್ಲೇಸ್ ಎಲ್ಲ ಸತ್ಯ ಅಲ್ಲಿ ಗೊತ್ತಿಲ್ಲ. ಬಟ್ ದೆನ್ ಆನ್ ದ ವೇ ನೋಡುವಾಗ ನಮಗೆ ಸಿಕ್ಕಿತು. ಸೊ ವಿ ಜಸ್ಟ್ ಹಾಲ್ಟೆಡ್ ಆ್ಯಂಡ್ ದೆನ್ ವಿ ಜಸ್ಟ್ ಎಂಟರ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಸಮ್ ಟೈಮ್. ನಾವು ಮಧುಮಲೈ ಬಂಡೀಪುರದಿಂದ ಈಗ ಮಂಗಳೂರಿಗೆ ಹೋಗುವಾಗ ಆನ್ ದ ವೇಲಿ ನಮಗೆ ಇದು ಸನ್ಫ್ಲವರ್ ಗಾರ್ಡನ್ ಕಾಣಿಸಿತ್ತು. ಸೊ ಇಲ್ಲಿ ನಾವು ಬಂದ್ವಿ, ನಾನು ರೀಲ್ಸ್ ಮಾಡಿದೆ, ನಾನು ಒಂದು ಫೋಟೋಸ್ ಎಲ್ಲ ನಾನು ಕ್ಲಿಕ್ ಮಾಡಿದ್ದೇನೆ. ಬಟ್ ಎಂಟ್ರಿ ಫೀಸ್ ಇಸ್ ₹20 per person. ಅದಕ್ಕೆ ಎಲ್ಲರೂ ಬರಲಿಲ್ಲ, ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಬಂದಿದ್ದೇವೆ. ಸೊ ಇಟ್ಸ್ ವೆರಿ ನೈಸ್. ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ. ಆನ್ ದ ರೋಡ್ ಸೈಡ್ ಓನ್ಲಿ ಯು ಕ್ಯಾನ್ ಫೈಂಡ್ ಇಟ್. ಓಕೆ, ಥ್ಯಾಂಕ್ ಯು, ಬಾಯ್. ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಿ.